ದಲಿತ ವಿಮೋಚನಾ ಸೇನೆ ಜಿಲ್ಲಾ ಸಮಿತಿ ಬೀದರ್ ರಾಜ್ಯದ ಎಲ್ಲಾ ಜಾತಿಗಳ ಶೋಷಿತರ ಸಾಮಾಜಿಕ ಸಂಘಟನೆ ಜಿಲ್ಲಾಧ್ಯಕ್ಷರವರ ನೇತೃತ್ವದಿಂದ ಸಂವಿಧಾನ ಅಂಗೀಕಾರ ದಿನಾಚರಣೆ ಹಾಗೂ ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನಕ್ಕೆ ಆಗ್ರಹಿಸಿ ಎಂದು ಯುವ ಘಟಕದ ರಾಜ್ಯಾಧ್ಯಕ್ಷರಾದ ರಾಜು ಅವರ ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಬೃಹತ್ ಸಮಾವೇಶ ನಿಸರ್ಗ ಕಲ್ಯಾಣ ಮಂಟಪ ಹುಡಗಿ ತಾಲೂಕು ಹುಮ್ನಾಬಾದ್ನಲ್ಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಮಾ ಮುನಿರಾಜು, ಡಿವಿಎಸ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ದಲಿತ ವಿಮೋಚನಾ ಸೇನೆ ಬೆಂಗಳೂರು ಇವರ ಆಗಮಿಸಿ ದಲಿತ ವಿಮೋಚನಾ ಸೇನಾ ನಾನು ಕಷ್ಟದಿಂದ ಸಂಘಟನೆಯನ್ನ ತಯಾರಿಸಿದ್ದೇನೆ. ನನ್ನ ಮನೆಯಲ್ಲಿ ಎಲ್ಲರಿಗೂ ಜಾತಿ ಭೇದ ಭಾವವಿಲ್ಲದೆ ಕಷ್ಟದಲ್ಲಿ ಶೋಷಿತದಲ್ಲಿ ಒಳಗಾದ ನನ್ನ ಜನರಿಗೆ ಸಿಗುವಂತ ಎಲ್ಲಾ ಸವಲತ್ತುಗಳು ದೊರಕುವವರೆಗೂ ನಾನು ಹೋರಾಡುವುದೇ ನನ್ನ ಗುರಿಯಾಗಿದೆ. ಅದೇ ರೀತಿ ಸುಪ್ರೀಂ ಕೋರ್ಟಿನ ತೀರ್ಪಿನಂತೆ ಪರಿಶಿಷ್ಟ ಜಾತಿಗಳಿಗೆ ಒಳ ಮೀಸಲಾತಿ ರಾಜ್ಯ ಸರ್ಕಾರ ಕೂಡಲೇ ಅನುಷ್ಠಾನಕ್ಕೆ ಆಗ್ರಹಿಸಿ ಮಾತನಾಡಿದರು. ಅದೇ ರೀತಿ ಹುಮ್ನಾಬಾದ್ ಶಾಸಕರಾದ ಸಿದ್ದು ಪಾಟೀಲ ಅವರು ಆಗಮಿಸಿ ಸಂವಿಧಾನ ಅಂಗೀಕಾರದ ಬಗ್ಗೆ ಮಾತನಾಡಿದರು. ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಳ್ದಾಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿರುವ ಸಂವಿಧಾನ ನನ್ನ ಜೀವನವನ್ನು ಬದಲಾವಣೆ ಮಾಡಿದೆ. ಹಂತ ಹಂತವಾಗಿ ಸ್ಥಾನಮಾನಗಳು ನನಗೆ ಸಿಕ್ಕಿದೆ ಎಂದು ಹೇಳಿದರು. ರಾಜ್ಯ ಉಪಾಧ್ಯಕ್ಷರಾದ ದಯಾನಂದ, ಜಿಲ್ಲಾಧ್ಯಕ್ಷರಾದ ಮಾರುತಿ ಸೂರ್ಯವಂಶಿ, ಜಿಲ್ಲಾ ಉಪಾಧ್ಯಕ್ಷರಾದ ಸುನೀಲ್ ಎಸ್ ಹುಡಗಿ, ಔರತ್ ತಾಲೂಕು ಅಧ್ಯಕ್ಷ ವಿಜಯ್ ಕುಮಾರ್ ನಾಗುರೆ ಹೆಡ್ಗಾಪುರ್, ಎಲ್ಲಾ ಪದಾಧಿಕಾರಿಗಳು ಸಂಘಟನೆ ಸದಸ್ಯರೆಲ್ಲರೂ ಉಪಸ್ಥಿತರಿದ್ದರು. ಜೆಕೆ ನ್ಯೂಸ್ ಕನ್ನಡ ಹುಮ್ನಾಬಾದ್, ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ. ಅದರಂತೆ ಇವತ್ತ ನಾವು ನೋಡಬಹುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ಅವ್ರು ನೋಡಬಹುದು ಹಿಂದಕ್ಕೆ ಅವರು ಕೂಡ ಕೇಂದ್ರ ಮಂತ್ರಿಗಳಾಗಿ 2 ಸರ್ತಿ. ಇವತ್ತು ಅವ್ರಿಗೆ ಬೇಕಾಗಿತ್ತಂತಂದ್ರ ನಿಜಾಮ ಒಂದು ರಾಜನೇ ಕೊಡ್ತಾ ಅಂದೇನು ಅವರಿಗೆ ನಿಜಾಮ ಒಂದು ರಾಜನೇ ಕೊಡ್ತಾ ಅಂದಿರು, ನೀವು ಮುಸಲ್ಮಾನ ಧರ್ಮಕ್ಕೆ ಇದಾಗ್ರಿ ಅಂತ. ಅವ್ರು ಯಾವುದೂ ಕೂಡ ಬೆಲೆ ಕೊಟ್ಟಿಲ್ಲ. ಅವ್ರು ಏನ್ ಮಾಡಿದ್ರು ಅಂತಂದ್ರ ಏನ್ ಹಿಂದುಳಿದ ಜಾತಿ ಇದ್ದಾರೆ, ಹಿಂದುಳಿದವ್ರು ಇದ್ದಾರೆ, ಅವ್ರಿಗೆ ಮ್ಯಾಗ ಇರ್ತಂತ ಕಾರ್ಯ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ರು. ಅವರು ಅವರ ಪರಿವಾರಕ್ಕೋಸ್ಕರನೇ ನೋಡ್ಕೊತ ಹೋಗ್ತಿರೋಂತಂದ್ರ ಇವತ್ತು ನಮ್ಗೆ ಯಾರಿಗೂ ಕೂಡ ನ್ಯಾಯ ಸಿಕ್ತಿದ್ದಿಲ್ಲ. ನಾವಿನ್ನ ಕೂಡ ಆ ಬ್ರಿಟಿಷರ ರಾಜರ ಕಾಲದಾಗೆ ಇರ್ತಿದ್ದೆವು. ನಾವಿನ್ನ ಅಲ್ಲೇ ಒಂದು ಸೇವೆ ಇದು ಮಾಡ್ಕೊತ ಇನ್ನ ಇದು ಮಾಡ್ಕೊಂಡು ಹೋಗ್ತಿದ್ದೆವು. ಇವತ್ತ ಬಾಬಾ ಸಾಹೇಬರು ಏನ್ ಇವತ್ತು ಸಂವಿಧಾನ ಕೊಟ್ಟಿದ್ರಂತ ನಮ್ಗೆಲ್ಲರಿಗೂ ಕೂಡ ನ್ಯಾಯ ಸಿಗ್ತಾ ಇದೆ. ಇವತ್ತು ಅವ್ರು ನೋಡ್ಬೋದು ಹಿಂದಕ್ಕೆ ಏನಾಗ್ತಿತ್ತು, ರಾಜನ ಮಕ್ಕಳೇ ಇದಾಗ್ತಿತ್ತು, ರಾಜನಿಕೆ ಮಾಡ್ಕೊತ ಹೋಗ್ತಿರು. ಹಿಂದಿನ ಸರಿ ಇವತ್ತು ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕಾಗ್ತಿತ್ತು ಅಂದ್ರ MLA ಮಕ್ಕಳು, MLC ಮಕ್ಕಳು, ಮಿನಿಸ್ಟರ್ ಮಕ್ಕಳು, ಮತ್ತೆ ಏನ್ ವ್ಯಾಪಾರಸ್ಥರು ದೊಡ್ಡ ದೊಡ್ಡ ಕೋಟ್ಯಾಧಿಪತಿ ಮಕ್ಕಳು ಇರ್ತಿರೋ ಅವರೇ ಡಾಕ್ಟರು, ಇಂಜಿನಿಯರು, ದೊಡ್ಡ ದೊಡ್ಡ ಹುದ್ದೆಗೆ ಹೋಗ್ತಿರು. ಇವತ್ತು ನಾವು ಹೆಮ್ಮೆಯಿಂದ ಹೇಳ್ಬೋದು, ಇವತ್ತು ಯಾರು ಹುಷಾರಿದ್ದಾರ, ಯಾರು ಮೆರಿಟ್ ಮ್ಯಾಗಿದ್ದಾರ, ಯಾರು ಪರ್ಸೆಂಟೇಜ್ ಹೆಚ್ಚಿಗೆ ತಗೋತಾರ ಅಂತವರಿಗೆ ಇವತ್ತು ಉತ್ತೇಜನ ಕೊಡ್ತಾ ಇದೆ ಸರ್ಕಾರ. ಅದು ಯಾಕಂತಂದ್ರ ಈ ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್ನಲ್ಲಿ 24x7 ಸೇವೆ ಸಲ್ಲಿಸುತ್ತಿರುವ ಮಕ್ಕಳ ಹೈಟೆಕ್ ಗಗನ್ ಆಸ್ಪತ್ರೆ. ಬೀದರ್ ಜಿಲ್ಲೆಯ ಜನರಿಗೆ ಈಗ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಚಿಂತೆ ಬೇಡ. ನಿಮ್ಮ ಜಿಲ್ಲೆಯ ಹುಮ್ನಾಬಾದ್ನ ಗಗನ್ ಆಸ್ಪತ್ರೆ ನೋಡಲು ಸುಂದರವಾದ ಕಟ್ಟಡ ಅಷ್ಟೇ ಅಲ್ಲದೆ ಮಕ್ಕಳಿಗೆ ತರಹದ ಆಟದ ಮನರಂಜನೆ ಜೊತೆಗೆ ಅತ್ಯುತ್ತಮ ಚಿಕಿತ್ಸೆ ನೀಡಲಾಗುತ್ತದೆ. ಇಲ್ಲಿ NICU 10 ಬೆಡ್ಸ್, PICU 6 ಬೆಡ್ಸ್, ಡಿಪ್ಯಾಪ್, ವೆಂಟಿಲೇಟರ್ ಸೇರಿದಂತೆ ವಿವಿಧ ಮುಖ್ಯ ಸೇವೆಗಳು ಕೂಡ ಲಭ್ಯ ಇದೆ. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ಗಗನ್ ಆಸ್ಪತ್ರೆ, ಪೊಲೀಸ್ ಠಾಣೆ ಹಿಂದುಗಡೆ, ಹುಮ್ನಾಬಾದ್. ಸಂಪರ್ಕಿಸಿ 9620618472 ಅಥವಾ 8846666532.